ಯೇಸು ಕ್ರಿಸ್ತನನ್ನು ನಂಬು, ದೇವರನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ದೇವರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಜೀಸಸ್. ಕೂತ್ಕೊಳ್ಳಪ್ಪ. ಯಾಗಿದ್ಯಪ್ಪ? ಚೆನ್ನಾಗಿದ್ಯಪ್ಪ? ತಗೋ ಈ ಬೈಬಲ್ ಓದು, ದೇವ್ರು ಒಳ್ಳೇದು ಮಾಡ್ತಾನೆ. ಗಾಡ್ ಬ್ಲೆಸ್ ಯು. ಆಮೀನ್. ಬರ್ಲಾ? ಗುರು ಗುರು ಎಲ್ಲೋದ ಇವನು? ಅತ್ಗೆ ಕಾಫಿ ತಗೊಳ್ಳಿ. ಅತ್ಗೆ ಗುರು ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ಯಾ? ಬಸವ, ಗುರು ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ಫೋನ್ ಮಾಡ್ತೀನಿ ಇರು. ಹಲೋ ಚಂದ್ರು, ಗುರು ಮನೇಲಿ ಎಲ್ಲೂ ಕಾಣಿಸ್ತಲ್ಲ ಕಣೋ. ಅಯ್ಯೋ ಯೇಸುವೆ ಕಾಪಾಡಪ್ಪ, ನಮ್ ಗುರುನ ಕಾಪಾಡಪ್ಪ ಯೇಸು ಸ್ವಾಮಿ. ಅಪ್ಪ ಮಂಜು, ಗುರು ಎಲ್ಲೂ ಕಾಣಿಸ್ತಲ್ಲ ಕಣೋ ಮನೇಲಿ. ಓಕೆ, ಏನ್ ಮಾಡೋದು? ಅಯ್ಯೋ ಯೇಸುವೆ ಕಾಪಾಡು ತಂದೆ. ಅಳ್ಬೇಡ ಬೃಂದ, ಪ್ರಾರ್ಥನೆ ಮಾಡಿದೀವಲ್ಲ, ಯೇಸು ಇವತ್ತಲ್ಲ ನಾಳೆ ಗುರುನ ಬರೋ ಹಾಗೆ ಮಾಡೇ ಮಾಡ್ತಾನೆ. ಸಮಾಧಾನ ಮಾಡ್ಕೋ ಅಮ್ಮ. ದೇವ್ರು ಚಿಕ್ಕ ಮಕ್ಳು ಪ್ರಾರ್ಥನೆನ ಬೇಗ ಕೇಳ್ತಾರಲ್ವಾ ಅಮ್ಮ? ಯೇಸುವೆ, ಯೇಸಪ್ಪ, ಯೇಸು ಸ್ವಾಮಿ. ಮಾಮೂನ ಕರ್ಕೊಂಡು ಏಸಪ್ಪ ಬಂದೇ ಬರ್ತಾರೆ. ಮಾಮ, ಅಕ್ಕ, ಬಾವಾ, ಮಾಮ, ಪುಟ್ಟಿ, ಬಂಗಾರ, ಅಕ್ಕ. ಗುರು, ನಮ್ಮನ್ನೆಲ್ಲ ಬಿಟ್ಟು ಇಷ್ಟು ದಿನ ಎಲ್ಲ ಹೋಗಿದ್ದೆ. ದೇವ್ರ ಪ್ರೀತಿನ ಬಿಟ್ಟು ಲೋಕದ ಪ್ರೀತಿ ಕಡೆ ಹೋಗಿ ತಪ್ಪಾಗ್ಬಿಟ್ಲಕ್ಕ. ನಮ್ಮನ್ನೆಲ್ಲ ಬಿಟ್ಟು ಇನ್ಮೇಲೆ ಎಲ್ಲೂ ಹೋಗ್ಬೇಡ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಆ ದೇವ್ರು ನಮ್ಮನ್ನ ಕೈ ಇನ್ಮೇಲೆ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲಕ್ಕ. ಯೇಸು ನಂಬಿದ್ರೆ ಪರಿಹಾರ ಖಂಡಿತ. ಥಾಮಸ್, ಗುರು,
ಮಧುರವಾದ ಯೇಸು ಪ್ರೇಮ ಮರೆಯದಿರು ಆತ್ಮವೇ, ನಿನಗಾಗಿ ಶಿಲುಬೆಲಿ ಮರಣವ ಹೊಂದಿದ, ಮರಣವನ್ನೇ ಜಯಿಸಿದ ಕ್ರಿಸ್ತನ ಸಾರೋಣ. ಮಧುರವಾದ ಯೇಸು ಪ್ರೇಮ ಮರೆಯದಿರು ಆತ್ಮವೇ, ನಿನಗಾಗಿ ಶಿಲುಬೆಲಿ ಮರಣವ ಹೊಂದಿದ, ಮರಣವನ್ನೇ ಜಯಿಸಿದ ಕ್ರಿಸ್ತನ ಸಾರೋಣ. ಹಣವಿದ್ದರು ಬಲವಿದ್ದರು, ಹಣವಿದ್ದರು ಬಲವಿದ್ದರು ಅತಿ ಗರ್ವ ಪಡಬೇಡ, ಲೋಕದಾಸೆ ನೋಡಿ ಮೋಹಿಸಬೇಡ. ಹಣವಿದ್ದರು ಬಲವಿದ್ದರು ಅತಿ ಗರ್ವ ಪಡಬೇಡ, ಲೋಕದಾಸೆ ನೋಡಿ ಮೋಹಿಸಬೇಡ. ಅದು ನಿತ್ಯ ನರಕಕ್ಕೆ ಕೊಂಡು ಹೋಗುವುದು. ಬಂದು ನೀ ಯೇಸುವ ವಾಕ್ಯ ಕೇಳು, ನಿನ್ನ ಜೀವಿತ ಇಂದು ಬದಲಾಗುವುದು, ಬದಲಾಗುವುದು. ಮಧುರವಾದ ಯೇಸು ಪ್ರೇಮ ಮರೆಯದಿರು ಆತ್ಮವೇ, ನಿನಗಾಗಿ ಶಿಲುಬೆಲಿ ಮರಣವ ಹೊಂದಿದ, ಮರಣವನ್ನೇ ಜಯಿಸಿದ ಕ್ರಿಸ್ತನ ಸಾರೋಣ. ಬಂಧು ಬಳಗವು ಇಲ್ಲವೆಂದು, ಬಂಧು ಬಳಗವು ಇಲ್ಲವೆಂದು ಬಾಧೆಯ ಪಡಬೇಡ, ನಿನ್ನನ್ನು ಪ್ರೀತಿಸುವ ಪ್ರಭು ಇರುವನು. ಬಂಧು ಬಳಗವು ಇಲ್ಲವೆಂದು ಬಾಧೆಯ ಪಡಬೇಡ, ನಿನ್ನನ್ನು ಪ್ರೀತಿಸುವ ಪ್ರಭು ಇರುವನು. ಕ್ರಿಸ್ತನ ಸೇರುವುದಕ್ಕೆ ಹಿಂಜರಿಯಬೇಡವೋ, ಯೇಸುವು ನಿನ್ನನ್ನು ರಕ್ಷಿಸುವನು, ಯೇಸುವು ನಿನ್ನನ್ನು ರಕ್ಷಿಸುವನು, ರಕ್ಷಿಸುವನು. ಮಧುರವಾದ ಯೇಸು ಪ್ರೇಮ ಮರೆಯದಿರು ಆತ್ಮವೇ, ನಿನಗಾಗಿ ಶಿಲುಬೆಲಿ ಮರಣವ ಹೊಂದಿದ, ಮರಣವನ್ನೇ ಜಯಿಸಿದ ಕ್ರಿಸ್ತನ ಸಾರೋಣ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನೀವು ವೀಕ್ಷಿಸಿದಂತ ಈ ಕಿರು ಚಲನಚಿತ್ರ ನನ್ನ ಜೀವಿತದ ನೈಜ ಘಟನೆಯಾಗಿದೆ. ಈ ಲೋಕವು ಕೊಡುವ ಲೋಕದ ಪ್ರೀತಿ ಕ್ಷಣಿಕವಾಗಿದೆ, ಆದರೆ ದೇವರು ಕೊಡುವ ಪ್ರೀತಿ ಅದು ಕ್ರಿಸ್ತನ ಪ್ರೀತಿಯಾಗಿದೆ. ಅದು ಕ್ಷಣಿಕವಲ್ಲ, ಎಂದಿಗೂ ಶಾಶ್ವತವಾಗುವಂಥದ್ದೇ. ಈ ಚಿತ್ರದಲ್ಲಿ ಥಾಮಸ್ ಎನ್ನುವಂತ ಒಂದು ಯೌವನಸ್ಥನು ದೇವರ ವಾಕ್ಯವನ್ನ ಸುವಾರ್ತೆಯಾಗಿ ಹೇಳಿದರ ಮುಖಾಂತರವಾಗಿ ಗುರು ಹಾಗೂ ಆತನ ಗೆಳೆಯರು ರಕ್ಷಣೆ ಹೊಂದಿ ದೇವರನ್ನ ತಿಳಿದುಕೊಂಡು ತಮ್ಮ ಎಲ್ಲ ಕೆಟ್ಟ ಚಟಗಳನ್ನು, ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರ ವಾಕ್ಯವನ್ನ ಹೇಳುವಂತ ವ್ಯಕ್ತಿಗಳಾಗಿ ಬದಲಾವಣೆಯಾಗಿರುವುದನ್ನ ಈ ಚಿತ್ರದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಪಾಪವು ಕೊಡುವ ಸಂಬಳ ಮರಣ. ದೇವರ
ಉಚಿತಾರ್ಥ ವರವು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಇರುವ ನಿತ್ಯ ಜೀವ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಅನೇಕ ಯೌವನಸ್ಥರು ಪಾಪದಲ್ಲಿ ಬಿದ್ದು ಹಾಳಾಗುವುದಕ್ಕಿಂತಲೂ ದೇವರನ್ನ ತಿಳಿದುಕೊಳ್ಳುವುದಾದರೆ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ರಕ್ಷಣೆ ಹೊಂದಿದ ದೇವರ ಮಕ್ಕಳು ದೇವರ ವಿಷಯವಾಗಿ ಅನೇಕರಿಗೆ ಸುವಾರ್ತೆಯನ್ನು ತಿಳಿಸುವುದಾದರೆ ಅನೇಕರು ರಕ್ಷಣೆಯನ್ನ ಹೊಂದುವುದರಲ್ಲಿ ಸಂಶಯವಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುವ ಪ್ರಕಾರ ಈ ಭೂಮಿಗೆ ನಮ್ಮೆಲ್ಲರನ್ನು ಸ್ನೇಹಿತರನ್ನಾಗಿ ನೋಡುವುದಕ್ಕೋಸ್ಕರವಾಗಿಯೂ ಸ್ನೇಹಿತರಿಗೋಸ್ಕರವಾಗಿ ತನ್ನ ಪ್ರಾಣವನ್ನ ಕೊಡುವುದಕ್ಕೋಸ್ಕರವಾಗಿಯೂ ಆತನು ಸ್ನೇಹಿತರ ಮೇಲೆ ಇಟ್ಟಂತಹ ಆ ಒಂದು ಪ್ರೀತಿಯನ್ನ ತೋರಿಸುವುದಕ್ಕೋಸ್ಕರವಾಗಿಯೂ ಈ ಲೋಕಕ್ಕೆ ಬಂದರು. ಹೀಗೆ ಯೇಸು ಕ್ರಿಸ್ತನು ಈ ಲೋಕದ ಮೇಲೆ ಇಟ್ಟಂತ ಪ್ರೀತಿಯನ್ನು ನಾವು ಸಹ ಜನರಿಗೆ ತೋರಿಸುವಂತವರಾಗಿ ಯೇಸು ಸ್ವಾಮಿ ತೋರಿಸಿಕೊಟ್ಟಂತ ನಿಮ್ಮ ನೆರವನ್ನ ನಿಮ್ಮಂತೆ ಪ್ರೀತಿ ಮಾಡಿರಿ ಎಂಬುವಂತ ಆ ಒಂದು ಯೇಸು ಕ್ರಿಸ್ತನ ಪ್ರೀತಿಯನ್ನ ಈ ಲೋಕಕ್ಕೆ ತಿಳಿಸಿ, ಅದು ಮಾತ್ರವಲ್ಲದೆ ಅನೇಕ ಜನರು ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಂತೆ ಮಾಡುವುದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಆಶೀರ್ವದಿಸಲಿ. ಆಮೆನ್.